ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್. ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು, ಮಲ್ಟಿಪಲ್ಸ್ ಅಂದ್ರೆ ಗುಣಕಗಳು. ಆಯ್ತಾ? ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಮತ್ತೆ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, ಫ್ಯಾಕ್ಟರ್ಸ್ ಅಂದ್ರೆ ಏನು? ಫ್ಯಾಕ್ಟರ್ಸ್ ಇಂಗ್ಲಿಷಲ್ಲಿ ಫ್ಯಾಕ್ಟರ್ಸ್ ಅಂತಾರೆ, ಕನ್ನಡದಲ್ಲಿ ಅಪವರ್ತನಗಳು. ಆಯ್ತಾ? ಫ್ಯಾಕ್ಟರ್ಸ್ ಒಂದು ನಂಬರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ನಂಬರ್ 12 ತಗೋತೀನಿ. ನಂಬರ್ 12 ಫ್ಯಾಕ್ಟರ್ಸ್ ಅಲ್ವಾ ಅಥವಾ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ನಂಬರ್ 12 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು ಅಥವಾ ಕನ್ನಡದಲ್ಲಿ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 1 into 12 ಬರುತ್ತೆ. ಆಯ್ತಾ? ಹಾಗಂದ್ರೆ ನಂಬರ್ 12 1 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನಂಬರ್ 12 1 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 1 12s 12. ಆಯ್ತಾ? ನಂಬರ್ 12 1 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ನಂಬರ್ 12 12 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆಯ್ತಾ? ನೋಡಿ, ನಂಬರ್ 12 12 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 12 1s 12 0 0. ಆಯ್ತಾ? 1 into 12 ಅಂದ್ರೆ ನಂಬರ್ 12 1 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನಂಬರ್ 12 12 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಆಯ್ತಾ? ನೆಕ್ಸ್ಟ್ 2 ಇಂದ ಆಗುತ್ತಾ? ಆಗುತ್ತೆ. 2 6 12. 2 6 12. ಹಂಗಂದ್ರೆ ನಂಬರ್ 12 2 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನಂಬರ್ 12 2 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 2 6 12 0 0. ಆಯ್ತಾ? ನಂಬರ್ 12 2 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, ಮತ್ತೆ ನಂಬರ್ 12 6 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಆಯ್ತಾ? 6 ಟ್ರೈ ಮಾಡೋಣ. 6 2s 12. 6 2s 12. ಆಯ್ತಾ? ನಂಬರ್ 12 6 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 ಇಂದ ನೋಡಿ. 3 4 12. 3 4 12. ಆಯ್ತಾ? ಹಾಗಂದ್ರೆ ನಂಬರ್ 12 3 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನಂಬರ್ 12 4 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೋಡಿ, 3 ಇಂದ ನಂಬರ್ 12 3 4s 12 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನಂಬರ್ 12 3 ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ನೆಕ್ಸ್ಟ್ 4 ಇಂದ ಟ್ರೈ ಮಾಡಿ. 4 3s 12. 4 3s 12. ನಂಬರ್ 12 4 ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ನೆಕ್ಸ್ಟ್ 4 ಇಂದ 4 3s 12. ಆಯ್ತಾ? 4 ಮತ್ತೆ 3 ಆಲ್ರೆಡಿ ಟ್ರೈ ಮಾಡಿದ್ವಿ. 4 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ, 3 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ ಇದೆಲ್ಲ ಫ್ಯಾಕ್ಟರ್ಸ್ ಆಫ್ 12. ಆಯ್ತಾ? ಕೇರ್ಫುಲ್ ಆಗಿ ನೋಡಿ. 1 12s 12, 2 6s 12, 3 4s 12, 4 3s 12. ಇಲ್ಲೂ ಸ್ಟಾಪ್ ಮಾಡಬೇಕು ನೀವು. ಆಯ್ತಾ? ನೆಕ್ಸ್ಟ್ ಕಂಪ್ಲೀಟ್ ಮಾಡಬಾರ್ದು, ನೀವು ಇಲ್ಲೂ ಸ್ಟಾಪ್ ಮಾಡಿ. ರಿಪೀಟ್ ಆಗ್ತಾ ಇದೆ. ಆಯ್ತಾ? 3 4s 12, 4 3s 12 ಉಲ್ಟಾ ರಿಪೀಟ್ ಆಗ್ತಾ ಇದೆ. 3 4s 12, 4 3s 12 ಬಂದಾಗ ಸ್ಟಾಪ್ ಮಾಡಿ. ಸೊ ಇದೆಲ್ಲ 12 ಅಪವರ್ತನಗಳು. ಆಯ್ತಾ? ಏನು ಫ್ಯಾಕ್ಟರ್ಸ್ ಆಫ್ 12 ಅಂದ್ರೆ ಈ ರೀತಿ ಬರ್ಕೋತೀನಿ. ನೋಡಿ, ಫ್ಯಾಕ್ಟರ್ಸ್ ಆಫ್ 12. 12 ಅಪವರ್ತನಗಳು. ಕನ್ನಡದಲ್ಲಿ 12 ಅಪವರ್ತನಗಳು. ಆಯ್ತಾ? ಯಾವ್ದು ಬರುತ್ತೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಆಯ್ತಾ? ಅದಾದ್ಮೇಲೆ 3 ಆಯ್ತು, 4 ಆಯ್ತು. ನೆಕ್ಸ್ಟ್ 6 ಬರುತ್ತೆ, ಅದಾದ್ಮೇಲೆ 12 ಬರುತ್ತೆ. ಆಯ್ತಾ? 1 2 3 4 6 12 ಇವೆಲ್ಲ 12 ಫ್ಯಾಕ್ಟರ್ಸ್ ಅಥವಾ 12 ಅಪವರ್ತನಗಳು. ಈ ರೀತಿ ಕೌಂಟ್ ಮಾಡ್ಕೋಬೇಕು. 1 2 3 4 1 2 3 4. ಆಯ್ತಾ? 3 4 ಮತ್ತೆ ರಿಪೀಟ್ ಆಗಿದೆ, ಸ್ಕಿಪ್ ಮಾಡಿ. ಮತ್ತೆ 6 12 ಇವೆಲ್ಲ 12 ಅಪವರ್ತನಗಳು. ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆಯ್ತಾ? ಫ್ಯಾಕ್ಟರ್ ಅಥವಾ ಅಪವರ್ತನಗಳು ಅಂತ ಯಾವ್ದಾದ್ರು ಒಂದು ನಂಬರ್ ಕೊಟ್ರೆ ಈ ರೀತಿ ಫೈಂಡ್ ಔಟ್ ಮಾಡಿ. 1 into 12 12 ಮಾಡಿ, 2 into 6
12 ಆಗುತ್ತೆ, 3 4 12 ಆಗುತ್ತೆ, 4 3 12 ಆಗುತ್ತೆ. ಈ ಉಲ್ಟಾ ಬರ್ತಾ 3 4 4 3 ಬಂದಾಗ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ನ ಬರ್ಕೊಳ್ಳಿ. ಇವೆಲ್ಲ ಫ್ಯಾಕ್ಟರ್ಸ್ ಆಫ್ 12 ಅಥವಾ 12ರ ಅಪವರ್ತನಗಳಾಗಿರುತ್ತೆ. ಆಯ್ತಾ. ನೆಕ್ಸ್ಟ್ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನದು ಮಲ್ಟಿಪಲ್ಸ್. ಸೇಮ್ ನಂಬರ್ ತಗೊಂಡು ಮಲ್ಟಿಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಮಲ್ಟಿಪಲ್ಸ್ ಅಂದ್ರೇನು? ಮಲ್ಟಿಪಲ್ಸ್ ಆಫ್ 12. ಮಲ್ಟಿಪಲ್ಸ್ ಅಥವಾ ಕನ್ನಡದಲ್ಲಿ ಗುಣಾಕಾರಗಳು. ಆಯ್ತಾ. ಈಗ 12 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ವಿ, 12 ಮಲ್ಟಿಪಲ್ಸ್ನ ಫೈಂಡ್ ಔಟ್ ಮಾಡೋಣ. ತುಂಬಾ ಸಿಂಪಲ್ ಆಗಿದೆ. ಆಯ್ತಾ. 12 ಇಂಟು 0 0, 12 1s 12, 12 2s 24, 12 3 36, 12 4 48, 12 5 60. ಆಯ್ತಾ. ಆಯ್ತಾ. ಇದು ಬರುತ್ತಲ್ಲ, ಇದೆಲ್ಲ 12 ಮಲ್ಟಿಪಲ್ಸು, 12ರ ಗುಣಕಗಳು. ಇದು ಬರುತ್ತಲ್ಲ 0 12 24 36 48 60, ಇದೆಲ್ಲ 12ರ ಗುಣಕಗಳು ಅಥವಾ 12 ಮಲ್ಟಿಪಲ್ಸ್ ಅಂತ ಕರೀತಾರೆ. ಆಯ್ತಾ. ಮತ್ತೆ ಇದು ಇನ್ಫೈನೈಟ್ ನಂಬರ್ ಇರುತ್ತೆ, ನೀವು ಮಾಡ್ಕೊಂಡು ಹೋಗೋದು. 12 6 12 7 12 8 9 10 11 1000 10,000 ಲ್ಯಾಕ್ ಅಂತ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಅನ್ಲಿಮಿಟೆಡ್, ಎಣಿಸಲು ಸಾಧ್ಯವಾಗದೆ ಇರುವ ಸಂಖ್ಯೆಗಳು ಅಂತ ಹೇಳ್ತಾರೆ. ಇನ್ಫೈನೈಟ್ ನಂಬರ್ ಅಂದ್ರೆ ಎಣ್ಸಕ್ ಸಾಧ್ಯ ಇಲ್ಲ, ಅಷ್ಟು ನಂಬರ್ ಗಂಟ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಇದು ಎಲ್ಲದಕ್ಕೂ ಕಾಮನ್ ಇರುತ್ತೆ. 0 ಇಸ್ ದ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಆಯ್ತಾ. 0 ಪ್ರತಿಯೊಂದು ಸಂಖ್ಯೆ ಗುಣಕವಾಗಿರುತ್ತೆ. ಇದು ಸಾಮಾನ್ಯವಾಗಿ MCQ ಅಲ್ಲಿ ಕೇಳ್ತಾರೆ. ಆಯ್ತಾ. ಇದು ಯಾವ್ದಲ್ಲಿ MCQ ಅಂದ್ರೆ ಮೈನ್ ಕ್ವಶನ್ ಕೇಳ್ತಾನೆ. MCQ ಅಂದ್ರೆ 4 ಆಪ್ಷನ್ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾನೆ, ಅದ್ರಲ್ಲಿ ಕೇಳ್ತಾರೆ 0 ಇಸ್ ದ ಮಲ್ಟಿಪಲ್ ಆಫ್ ಎವ್ರಿ ನಂಬರ್. 0 ಪ್ರತಿಯೊಂದು ಸಂಖ್ಯೆಯ ಗುಣಕವಾಗಿರುತ್ತದೆ ಅಂದ್ಬಿಟ್ಟು ಕೇಳಿರ್ತಾನೆ. ಅದು ಟ್ರೂನಾ ಫಾಲ್ಸಾ, ಅಥವಾ ಕೆಳಗಡೆ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಇದನ್ನ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. 0 ಪ್ರತಿಯೊಂದು ಸಂಖ್ಯೆಯ ಗುಣಕವಾಗಿರ್ತದೆ, ಅಥವಾ ಈ ಕೆಳಗಿನ ಯಾವ ಸಂಖ್ಯೆ ಪ್ರತಿಯೊಂದು ಸಂಖ್ಯೆಯ ಗುಣಕವಾಗಿರುತ್ತದೆ ಅಂತ ಆಪ್ಷನ್ ಕೊಟ್ಟಿರ್ತಾರೆ. 0 1 2 3 4 ಕೊಟ್ಟಿರ್ತಾನೆ, ಅದಕ್ಕೆ ಆನ್ಸರ್ 0 ಆಗಿರುತ್ತೆ. ರಿಪೀಟ್ ಮಾಡ್ತೀನಿ, 0 ಪ್ರತಿಯೊಂದು ಸಂಖ್ಯೆಯ ಗುಣಕವಾಗಿರುತ್ತೆ. 0 ಮಲ್ಟಿಪಲ್ ಆಫ್ ಎವ್ರಿ ನಂಬರ್. ಆಯ್ತಾ. ಇದೊಂದು ನೆನ್ಪಿಟ್ಕೊಂಡ್ರಿ, ಕೇಳೋರು ಕೇಳ್ತಾರೆ ಮೇನ್ ಎಕ್ಸಾಮ್ ಅಲ್ಲಿ. ಆಯ್ತಾ. ಇದೇ ರೀತಿ ಯಾವುದೇ ನಂಬರ್ ಕೊಟ್ಟು ನೀವು ಫೈಂಡ್ ಔಟ್ ಮಾಡ್ಬೋದು. ಇದು ಹೆಂಗೆ ಅಂದ್ರೆ ಫಸ್ಟ್ 5 ಮಲ್ಟಿಪಲ್ 1 2 3 4 5 6. ಆಯ್ತಾ. ಇದು ಮಲ್ಟಿಪಲ್ಸ್ ಆಗುತ್ತೆ. ಮಲ್ಟಿಪಲ್ಸ್ 0 12 24 36 48 60 ಇದೆಲ್ಲ ಮಲ್ಟಿಪಲ್ಸ್ ಆಫ್ 6 ಅಥವಾ 12ರ ಅಪವರ್ತನಗಳು. 12ರ ಅಪವರ್ತನಗಳು ಅಂತ ಅರ್ಥ. ಆಯ್ತಾ. ಹೀಗೆ ಯಾವ್ದಾರ ಒಂದು ನಂಬರ್ ಕೊಟ್ಬಿಟ್ಟು ಅದ್ರ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಅಂದ್ರೆ, ನಾನು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ಯಾಕ್ಟರ್ಸ್ ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದ್ಬಿಟ್ಟು ಒಂದೇ ನಂಬರ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ನಂಬರ್ 12 ಕೊಟ್ಬಿಟ್ಟು ಅದ್ರ ಮಲ್ಟಿಪಲ್ಸ್ ಅಥವಾ ಗುಣಕಗಳನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ನೋಡಿ ಫ್ಯಾಕ್ಟರ್ಸ್ ಡೆಫಿನೇಷನ್. ಆಯ್ತಾ. ಫ್ಯಾಕ್ಟರ್ಸ್ ಡೆಫಿನೇಷನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಎ ನಂಬರ್ ದಟ್ ಡಿವೈಡ್ಸ್ ದ ಗಿವನ್ ನಂಬರ್ ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್. ಅಂದ್ರೆ ಕನ್ನಡದಲ್ಲಿ ಶೇಷವಿಲ್ಲದೆ ಭಾಗ ಮಾಡುವ ಸಂಖ್ಯೆಯೇ ಅಪವರ್ತನವಾಗಿರುತ್ತದೆ. ಆಯ್ತಾ. ಹೇಳಿದ್ನಲ್ಲ, ಯಾವ್ದಾರ ಒಂದು ನಂಬರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 9 ತಗೊಳ್ಳಿ. 9 ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂದ್ರೆ, ಆಯ್ತಾ, 9ನ ಯಾವ್ಯಾವ ನಂಬರು ರಿಮೈಂಡರ್ ಇಲ್ಲದಂತೆ ಡಿವೈಡ್ ಮಾಡುತ್ತೋ ಅದನ್ನ ಫ್ಯಾಕ್ಟರ್ಸ್ ಆಫ್ 9 ಅಂತ ಕರೀತಾರೆ. ಆಯ್ತಾ. 9 1ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. 1 9s 9. ಆಯ್ತಾ. 9 1ಇಂದ ಮತ್ತೆ 9ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 ಇಂದ ಆಗಲ್ಲ. ನೆಕ್ಸ್ಟ್ 3 ಇಂದ ಆಗುತ್ತೆ. 3 3s 9. ಆಯ್ತಾ. 9 3 ಮತ್ತೆ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ಸ್ಟಾಪ್ ಮಾಡಿ. 3 ಮತ್ತೆ 3 ಸಿಮಿಲರ್ ನಂಬರ್ ಬರ್ತೈತೆ, ಇಲ್ಲಿ ಸ್ಟಾಪ್ ಮಾಡಿ. ಆಯ್ತಾ. 9 ಫ್ಯಾಕ್ಟರ್ಸ್ ಯಾವುದು ಅಂದ್ರೆ ಫ್ಯಾಕ್ಟರ್ಸ್ ಆಫ್ 9 ಅಂದ್ರೆ ಇಲ್ಲಿ ಸ್ಟಾಪ್ ಮಾಡಿ. 1 3 ಮತ್ತೆ 9 ಈ ಮೂರು 9 ಫ್ಯಾಕ್ಟರ್ಸ್ ಆಗಿರುತ್ತೆ. ಆಯ್ತಾ. ಅದೇ ರೀತಿ ಇನ್ನೊಂದು ನಂಬರ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ನಂಬರ್ 36 ತೊಗೊಳ್ಳ.
ನಂಬರ್ 36 ತಗೋತೀನಿ. ಇಲ್ಲ 10 ತಗೋತೀನಿ ನೋಡಿ, ತುಂಬ ಸಿಂಪಲ್ ಆಗಿದೆ. 10 ತಗೊಂಡು ಇದು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀನಿ. 10 1ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 1 10s 10. 10 1ಇಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, 10ಇಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 ಇಂದನೂ ಆಗುತ್ತೆ. 2 5s 10. 10 2 ಇಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, 5 ಇಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 ಇಂದ ಆಗಲ್ಲ, 4 ಇಂದ ಆಗಲ್ಲ, 5 ಇಂದ ಆಗುತ್ತೆ. 5 2s 10. 5 2s 10. ಇಲ್ಲಿ ಸ್ಟಾಪ್ ಮಾಡ್ಬೇಕು. ಇಲ್ಲಿ ನೋಡಿ 2 5s 5 2s 2 5s 5 2s. ಇಲ್ಲಿಗೆ ಸ್ಟಾಪ್ ಮಾಡಿ ನೀವು, ಆಯ್ತಾ? ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 10. ಫ್ಯಾಕ್ಟರ್ಸ್ ಆಫ್ 10 ಅಥವಾ ಕನ್ನಡದಲ್ಲಿ 10ರ ಅಪವರ್ತನಗಳು. 10ರ ಅಪವರ್ತನಗಳು ಅಂದರೆ ಏನಾಗುತ್ತೆ? 1 2 5 ಮತ್ತು 2 5 ರಿಪೀಟ್ ಆಗಿದೆ. ನೆಕ್ಸ್ಟ್ 10, ಆಯ್ತಾ? ಇದಿಷ್ಟು 10ರ ಅಪವರ್ತನಗಳಾಗಿರುತ್ತೆ, ಆಯ್ತಾ? ಈ ರೀತಿ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಿಗೆ ಸ್ಟಾಪ್ ಮಾಡಬೇಕಿದು? 2 5s 5 2s. ಅದೇ ರೀತಿ 9 ನೋಡಿ, 9 ಎಲ್ಲಿಗೆ ಸ್ಟಾಪ್ ಮಾಡಿದ್ದೀರಾ? 9 ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅಂದರೆ 1 9s 9. ನೆಕ್ಸ್ಟ್ 2 ಇಂದ ಆಗಲ್ಲ, 3 3s 9. ಆಯ್ತಾ? ನೋಡಿ ಸೇಮ್ ನಂಬರ್ ಬರ್ತೈತೆ. ಸೇಮ್ ನಂಬರ್ ಬಂದರೆ ಇಲ್ಲಿ ಸ್ಟಾಪ್ ಮಾಡಿ. ಸೇಮ್ ನಂಬರ್ ಬಂದಾಗ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಫ್ಯಾಕ್ಟರ್ಸ್ ಆಫ್ 9 ಯಾವುದು ಅಂದರೆ 1 3 9 ಆಗುತ್ತೆ. ಇದು ಫ್ಯಾಕ್ಟರ್ಸ್ ಆಫ್ 9 ಆಗಿರುತ್ತೆ, ಆಯ್ತಾ? ಎರಡು ಕಾನ್ಸೆಪ್ಟ ನೀವು ನೆನ್ಪಿಟ್ಕೊಂಡಿರ್ಬೇಕು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ, ಆಯ್ತಾ? 2 5s 5 2s ಬಂದಾಗ ಸ್ಟಾಪ್ ಮಾಡಿ. ಮತ್ತೆ ಇಲ್ಲಿ ಸೇಮ್ ನಂಬರ್ 3 3s ಈ ರೀತಿ ಯಾವಾಗ ಎರಡು ಒಂದೇ ಡಿಜಿಟ್ ಬರ್ತೋ ಆಗ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಫ್ಯಾಕ್ಟರ್ಸ್ನ ಈ ರೀತಿ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ನೋಡಿ ಮಲ್ಟಿಪಲ್ಸ್, ಕನ್ನಡದಲ್ಲಿ ಗುಣಕಗಳು. ಇದ್ರ ಡೆಫಿನೇಷನ್ ಏನ್ ಕೊಟ್ಟಿದ್ದಾನೆ? ಮಲ್ಟಿಪಲ್ ಇಸ್ ದ ಪ್ರಾಡಕ್ಟ್ ರಿಸಲ್ಟ್ ಆಫ್ ಒನ್ ನಂಬರ್ ಮಲ್ಟಿಪ್ಲೈ ಬೈ ಅನದರ್ ನಂಬರ್. ಕನ್ನಡದಲ್ಲಿ ಗುಣಕವು ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವಾಗಿದೆ, ಆಯ್ತಾ? ಯಾವ್ದಾರ ಒಂದು ನಂಬರ್ ತಗೊಂಡು ಅದನ್ನ ಇನ್ನೊಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ನಾವು ಮಲ್ಟಿಪಲ್ ಅಂತ ಕರಿತೇವೆ, ಆಯ್ತಾ? ಕನ್ನಡದಲ್ಲಿ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆ ಜೊತೆಲಿ ಗುಣಿಸಿದಾಗ ಒಂದು ಉತ್ತರ ಬರುತ್ತೆ, ಆ ಉತ್ತರನ ನಾವು ಗುಣಕ ಅಂತ ಕರಿತೀವಿ, ಆಯ್ತಾ? ಎಕ್ಸಾಂಪಲ್ 6 ತಗೋತೀನಿ, ಆಯ್ತಾ? ಏನದು? ಮಲ್ಟಿಪಲ್ಸ್ ಆಫ್ 6. ಮಲ್ಟಿಪಲ್ಸ್ ಆಫ್ 6. ಅವನೇನಾರ ಫಸ್ಟ್ 5 ಮಲ್ಟಿಪಲ್ಸ್ ಏನಾರ ಫೈಂಡ್ ಔಟ್ ಮಾಡಿ ಅಂದ್ರೆ, ಫಸ್ಟ್ 5 ಮಲ್ಟಿಪಲ್ಸ್ ಮೊದಲ 5 ಗುಣಕಗಳನ್ನ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ರೀತಿ ಫೈಂಡ್ ಔಟ್ ಮಾಡು. 6 1s 6, 6 2s 6 12 12, 6 3s 18, 6 4 24, 6 5s 30, ಆಯ್ತಾ? ಮೊದಲ 5 ಗುಣಕಗಳು 1 2 3 4 5, ಆಯ್ತಾ? ಇದು ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 6. ಮೊದಲ 6ರ ಮೊದಲ 5 ಗುಣಕಗಳು ಅಂತ ಕರೀತಾರೆ, ಆಯ್ತಾ? ಇಲ್ಲಿ 6 12 18 24 30 ಇದೆಲ್ಲ 6ದ ಗುಣಕಗಳು, ಮಲ್ಟಿಪಲ್ಸ್ ಆಫ್ 6. ಮಲ್ಟಿಪಲ್ಸ್ ಆಫ್ 6 ಅಂತ ಕರಿಬೋದು, ಅಥವಾ 6ರ ಗುಣಕಗಳು. ಹೌದಾ? ಇದು ಇನ್ಫೈನೈಟ್ ನಂಬರ್ ಇರುತ್ತೆ. ಇನ್ಫೈನೈಟ್ ನಂಬರ್ ಅಂದ್ರೆ ಎಣ್ಸಕ್ ಸಾಧ್ಯ ಇಲ್ಲ, ಅಲ್ಲಿ ತನಕ ಮಾಡ್ಕೋದು. 6 6 6 7 6 8 6 9 ಅಂದ್ಬಿಟ್ಟು ಇನ್ಫೈನೈಟ್ ನಂಬರ್ ಗಂಟ ಇದು ಮಾಡ್ಕೋಬಹುದು. ಮತ್ತೆ ಅವ್ರೇನಾರ ಫಸ್ಟ್ 5 ನಂಬರ್ಸ್ ಅಂದ್ರೆ ಫಸ್ಟ್ 5 ನಂಬರ್ಸ್ ಮಾತ್ರ ಫೈಂಡ್ ಔಟ್ ಮಾಡಿ, ಫಸ್ಟ್ 10 ನಂಬರ್ಸ್ ಅಂದ್ರೆ ಫಸ್ಟ್ 10 ನಂಬರ್ಸ್ ಮಾತ್ರ ಫೈಂಡ್ ಔಟ್ ಮಾಡಿ, ಆಯ್ತಾ? ಅವ್ನು ಎಷ್ಟು ಕೇಳ್ತಾನೆ ಅಷ್ಟನ್ನು ಮಾತ್ರ ಫೈಂಡ್ ಔಟ್ ಮಾಡಿ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನಾನು ನೆಕ್ಸ್ಟ್ ಕ್ಲಾಸಿಂದ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ನೋಡಿ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತೆ ಗುಣಕಗಳು. ಫ್ಯಾಕ್ಟರ್ಸ್ ಅಂದ್ರೆ ಯಾವುದೋ ಒಂದು ನಂಬರ್ ಇರುತ್ತೆ, ಆ ನಂಬರ್ ಯಾವ್ಯಾವ ನಂಬರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೋ ಆ ನಂಬರ್ಸ್ನೆಲ್ಲ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಮಲ್ಟಿಪಲ್ ಅಥವಾ ಗುಣಕಗಳು ಅಂದ್ರೆ ಪ್ರಾಡಕ್ಟ್ ರಿಸಲ್ಟ್ ಆಫ್ 2 ನಂಬರ್ಸ್ನ ನಾವು ಮಲ್ಟಿಪಲ್ ಅಂತ ಕರಿತೀವಿ. ಎರಡು ಸಂಖ್ಯೆಗಳ ಗುಣಲಬ್ಧನ ನಾವು ಗುಣಕಗಳು ಅಂತ ಕರಿತೀವಿ. ನೋಡಿ, ನೆಕ್ಸ್ಟ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್ ನಂಬರ್ 10 ತಗೊಂಡಿದ್ದೀವಿ. ನಂಬರ್ 10 ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ನೋಡಿ, 1 10s 10. ನೆಕ್ಸ್ಟ್ 2 ಇಂದ ಆಗುತ್ತೆ, 2 5s
10 3 ಇಂದ ಆಗಲ್ಲ, 4 ಇಂದ ಆಗಲ್ಲ, ಪುನಃ 5 ಇಂದ ಆಗುತ್ತೆ. 5 2s 10 ಆಯ್ತಾ. 2 5s 5 2s ಆಯ್ತಾ. ಇಲ್ಲಿ ಸ್ಟಾಪ್ ಮಾಡಿ, ಈ ತರ ಬಂದಾಗ ಸ್ಟಾಪ್ ಮಾಡಿ. ನೆಕ್ಸ್ಟ್ 10 ಫ್ಯಾಕ್ಟರ್ಸ್ 1 2 5 2 ಮತ್ತೆ 5 ರಿಪೀಟ್ ಆಗಿದೆ. ನೆಕ್ಸ್ಟ್ ಉಳ್ಕೊಂಡಿರೋದು 10 ಆಯ್ತಾ. ಇದು 10 ಫ್ಯಾಕ್ಟರ್ಸ್ 1 2 5 10 ಇದೆಲ್ಲ 10 ಫ್ಯಾಕ್ಟರ್ಸ್. ನೆಕ್ಸ್ಟ್ ಮಲ್ಟಿಪಲ್ಸ್ 10 ಮಲ್ಟಿಪಲ್ಸ್. ಅವನೇನಾರ ಫಸ್ಟ್ 5 ಮಲ್ಟಿಪಲ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂದರೆ 10 1s 10 10 2s 20 13 30 14 40 15 50 ಆಯ್ತಾ. ಇದೆಲ್ಲ 10 ಮಲ್ಟಿಪಲ್ಸ್ ಆಯ್ತಾ. 10 20 30 40 50 ಇದೆಲ್ಲ 10 ಮಲ್ಟಿಪಲ್ಸ್ ಆಗಿರುತ್ತೆ.